ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿಲ್ಲ ಅನಿಸುತ್ತೆ, ನಮ್ಮೂರು ಹಿರಿಸಾವೆ ಅಂತ ಚನ್ನರಾಯಪಟ್ಟಣ ತಾಲೂಕು ಹತ್ರ ಬರುತ್ತೆ. ಇಲ್ಲಿ ಗ್ರಾಮ ದೇವತೆ ಹಬ್ಬ ಮಾಡ್ತಾರೆ. ಅದು ಏಪ್ರಿಲ್ 15-16ಕ್ಕೆ ಇರೋದ್ರಿಂದ ನಮ್ಮ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಊರಲ್ಲಿ ಎಲ್ಲರೂ ಮನೆಯಲ್ಲೂ ಕ್ಲೀನ್ ಮಾಡ್ಕೊಳ್ತಾರೆ, ಹಾಗೆ ನಾವು ಮಾಡ್ತಾಯಿದ್ದೀವಿ. ಕ್ಲೀನ್ ಮಾಡಿ ಮಾಡಿ ಎಲ್ಲರೂ ಸುಸ್ತಾಗಿ ಹೋಗಿದ್ವಿ. ಏನು ಮಾಡೋದು, ಮಾಡಲೇಬೇಕಲ್ಲ. ದೇವ್ರಿಗೆ ಎದ್ರುಕೊಂಡಾದರೂ ಕ್ಲೀನ್ ಮಾಡಬೇಕು, ಮಡಿಯಾಗಿರ್ಬೇಕಲ್ಲ. ಅದಕ್ಕೆ ನೋಡಿ ಎಲ್ಲರೂ ಕ್ಲೀನ್ ಮಾಡ್ತಿದ್ದೀವಿ. ನಮ್ಮಪ್ಪ ಕೂಡ ಹೆಲ್ಪ್ ಮಾಡಿದ್ರು. ನನ್ನ ಮಗನೂ ಏನು ಕಡಿಮೆ ಇಲ್ಲ ಅಲ್ಲ. ಏನೋ ಕೆಲಸ ಇತ್ತು, ಎಲೆಕ್ಟ್ರಿಷಿಯನ್ ಕೂಡ ಬಂದಿದ್ರು. ಸೊ ರಿಪೇರಿ ನಡೀತಾ ಇದೆ. ಸೊ ಈ ಥರ ಇತ್ತು ನಮ್ಮ ಮನೆ ಕ್ಲೀನಿಂಗ್. ಅಂತೂ ಇಂತೂ ಮುಗೀತು. ಇವಾಗ ಉತ್ಸವ ಸ್ಟಾರ್ಟ್ ಆಯಿತು. ಮಂಗಳವಾರ ಅಂದರೆ 8ನೇ ತಾರೀಕು ರಾತ್ರಿ ಕಂಬ ಬರೋದ್ರ ಮೂಲಕ ಹಬ್ಬನ ಸುಸ್ವಾಗತ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಎಷ್ಟು ಥರಥರವಾಗಿ ರಂಗೋಲಿ ಬಿಡಿಸಿದ್ದಾರೆ ಅಲ್ಲ, ದೇವ್ರನ್ನ ವೆಲ್ಕಮ್ ಮಾಡಲಿಕ್ಕೆ. ಇದೇ ಉಯ್ಯಾಲೆ ಕಂಬ. ಇಲ್ಲಿ ಎಲ್ಲ ದೇವ್ರುಗಳನ್ನೂ ಉಯ್ಯಾಲೆ ಆಡಿಸ್ತಾರೆ. ಇವಾಗ ಹೆಬ್ಬಾರಮ್ಮ ದೇವಿ ಮತ್ತು ಹೂವಿನ ಕೋಲಮ್ಮ ಎರಡೂ ದೇವರು ಹೆಬ್ಬಾರಮ್ಮ ದೇವಸ್ಥಾನದಿಂದ ಚೌಡೇಶ್ವರಿ ದೇವಸ್ಥಾನ, ಊರೊಳಗಡೆ ಇರೋ ಚೌಡೇಶ್ವರಿ ದೇವಸ್ಥಾನಕ್ಕೆ ಮೆರವಣಿಗೆ ಹೋಗುತ್ತೆ. ಹೆಬ್ಬಾರಮ್ಮ ದೇವಿಗೆ ದೇವ್ರು ಬಂದಿದೆ ಫ್ರೆಂಡ್ಸ್. ಇವಾಗ ಇದೇ ಊರೊಳಗಡೆ ಇರೋ ಚೌಡೇಶ್ವರಿ ದೇವಾಲಯ. ಈ ದೇವಾಲಯದಲ್ಲಿ ಚೌಡೇಶ್ವರಿ ದೇವಿ ಮತ್ತು ಮಸಿಕಲ್ಲಮ್ಮ ಮತ್ತು ಕನ್ನಕಡಿಯಮ್ಮ ಇರ್ತಾರೆ. ಇವಾಗ ಹೆಬ್ಬಾರಮ್ಮ ಮತ್ತು ಹೂವಿನ ಕೋಲಮ್ಮ ಬಂದಿದ್ದಾರಲ್ಲ, ಅವರು ಮಸಿಕಲ್ಲಮ್ಮ ಮತ್ತು ಕನ್ನಕಡಿಯಮ್ಮ ದೇವ್ರನ್ನ ಕರ್ಕೊಂಡು ಕೆಳಗಡೆ ಕೆರೆ ಏರಿ ಹತ್ರ ಒಂದು ಚೌಡೇಶ್ವರಿ ದೇವಾಲಯ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ನಡೆಯುತ್ತೆ. ಇವಾಗ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ದಾರೆ. ಇಲ್ಲಿ ಕಾಣಿಸ್ತಿದ್ದೀರಲ್ಲ, ಅವರೇನೆ ಮಸಿಕಲ್ಲಮ್ಮ ಮತ್ತು ಕನ್ನಕಡಿಯಮ್ಮ ದೇವರು. ಹದಿನೈದು 16ಕ್ಕೆ ಜಾತ್ರೆ ನಡೆಯುತ್ತೆ ಫ್ರೆಂಡ್ಸ್. ಎಲ್ಲರೂ ತಪ್ಪದೆ ಹಿರಿಸಾವೆ ಗ್ರಾಮಕ್ಕೆ ಬಂದು ದೇವ್ರ ದರ್ಶನ ಪಡಿಬೇಕು ಅಂತ ಬೇಡ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಇವಾಗ ಚೌಡೇಶ್ವರಿ ದೇವಸ್ಥಾನ, ಕೆರೆ ಏರಿ ಹತ್ರ ಇರೋ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಪೂಜೆ ನಡೆಯುತ್ತೆ ಅಲ್ಲಿ. ಈಗ ಮತ್ತೆ ದೇವ್ರು ಬಂದಿದೆ, ಮಸಿಕಲ್ಲಮ್ಮ ಮತ್ತು ಕನ್ನಕಡಿಯಮ್ಮ ದೇವ್ರಿಗೆ. ಆಗಲೇ ಹೆಬ್ಬಾರಮ್ಮಂಗೆ ದೇವ್ರು ಬಂದಿತ್ತು. ಈಗ ಮತ್ತೆ ಊರೊಳಗಡೆ ಇರೋ ಚೌಡೇಶ್ವರಿ ದೇವಸ್ಥಾನಕ್ಕೆ 4 ದೇವರುಗಳು ಹೋಗಿ ಮಸಿಕಲ್ಲಮ್ಮ ಮತ್ತು ಕನ್ನಕಡಿಯಮ್ಮನ್ನ ಅಲ್ಲೇ ಬಿಟ್ಟು ಬರ್ತಾರೆ. ಹೆಬ್ಬಾರಮ್ಮ ಮತ್ತು ಹೂವಿನ ಕೋಲಮ್ಮ ಮಾತ್ರ ಉಯ್ಯಾಲೆ ಕಂಬದ ಹತ್ರ ಬರ್ತಾರೆ. ಇವಾಗ ಹೆಬ್ಬಾರಮ್ಮ ದೇವಿ ಎಲ್ರಿಗೂ ಪ್ರಸಾದ ಹಂಚುತ್ತೆ, ಅಂದರೆ ಹೂವಿನ ಪ್ರಸಾದ ಹಂಚುತ್ತೆ. ಆ ಪ್ರಸಾದನ ಸ್ವೀಕರಿಸುವಾಗ ಎಲ್ಲರೂ ತಮ್ಮ ಬಾಯಿನ ಮುಚ್ಕೊಂಡು ಸ್ವೀಕರಿಸಬೇಕು. ಅದೇ ಪದ್ಧತಿ. ಶನಿವಾರ ಮತ್ತೆ ಕಂಬ ಬರುತ್ತೆ, ಆವಾಗ ಅಕ್ಕಿ ಪಡಿ ಕೊಡ್ತೀವಿ. ಅಂದರೆ ಹಸಿಟ್ಟು, ಬೇಳೆಗಳು, ಉಪ್ಪು, ಮೆಣಸಿನ್ಕಾಯಿ ಇದನ್ನೆಲ್ಲ ದೇವ್ರಿಗೆ ಕೊಡ್ತೀವಿ. ಇವಾಗ ಮಂಗಳವಾರ ಕಂಬ ಬಂದಿರೋದ್ರಿಂದ ಇವತ್ತು ಹರಳೆಣ್ಣೆ ಮತ್ತು ಕಾಯಿನ ಎರಡನ್ನು ಮಾತ್ರ ಸ್ವೀಕರಿಸ್ತಾರೆ. ಈ ಥರ ನೋಡಿ, ಎಲ್ಲ ಬಾಯಿ ಮುಚ್ಕೊಂಡು, ಅಂದರೆ ನಮ್ಮ ಉಸಿರು ದೇವ್ರಿಗೆ ತಾಕಬಾರ್ದು, ಅದು ಆ್ಯಕ್ಚುಲಿ ಪದ್ಧತಿ ಇರೋದು. ಪ್ರಸಾದ ಇಸ್ಕೊಳ್ತಾ ಇದ್ದೀವಿ.
ಅದೇ ಆಗಲೇ ಹೇಳಿದ್ನಲ್ಲ, ಎಣ್ಣೆ ಮತ್ತು ಕಾಯಿ ಕೊಡಬೇಕು ಅಂತ, ಅದನ್ನು ಇಸ್ಕೊಳ್ತಾ ಇದ್ದಾರೆ. ಇದೇ ನಮ್ಮ ಊರಿನ ಮಧ್ಯಭಾಗ, ಇಲ್ಲೇ ಜಾತ್ರೆ ನಡೆಯೋದು. ಇದು ಗಣಪತಿ ಪೆಂಡಾಲ್, ಇದು ತೇರ್ ಮನೆ. ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ.